ಹನಿಮೂನ್ನಲ್ಲೇ ಗಂಡನ ಕೈ ಕಟ್ಟಿ ಹಾಕಿ ಪತ್ನಿಯ ಹಾಳು ಮಾಡಿದ. ಇವನು ರೋಹನ್ ಹಾಗೂ ಅಮೃತ ಪತಿ ಪತ್ನಿಯರು. ಆಗ ರೋಹನ್, ನೀನು ಇಷ್ಟು ದಿನ ನನ್ನನ್ನು ಚೆನ್ನಾಗಿ ಮೂರ್ಖನನ್ನಾಗಿಸಿದೆ. ಈಗ ನನಗೆ ನಿನ್ನ ಎಲ್ಲ ಸತ್ಯ ಗೊತ್ತಾಗಿದೆ. ಇನ್ಮೇಲೆ ನಾನು ಸುಮ್ಮನಿರುವುದಿಲ್ಲ ಅಂತ ಅಮೃತಾಳಿಗೆ ಹೇಳುತ್ತಾನೆ. ಅಷ್ಟರಲ್ಲಿ ಮಾಸ್ಕ್ ಹಾಕಿಕೊಂಡಂತಹ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ರೋಹನ್ಗೆ ಶೂಟ್ ಮಾಡಿ ಅಮೃತ ಜೊತೆ ರೊಮ್ಯಾನ್ಸ್ ಮಾಡಿ ಹೋಗುತ್ತಾನೆ. ಆದರೆ ಅಮೃತ ಮಾತ್ರ ಏನು ಮಾತನಾಡದೆ ಸುಮ್ಮನಾಗಿರುತ್ತಾಳೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ರೋಹನ್ ಒಳ್ಳೆಯ ಜಾಬ್ ಹಾಗೂ ಆಸ್ತಿಯನ್ನು ಹೊಂದಿರುತ್ತಾನೆ. ಹೀಗಿರುವಾಗ ರೋಹನ್ ಅಮೃತಾಳನ್ನು ಇಷ್ಟಪಟ್ಟು ಮದುವೆ ಆಗುವುದಾಗಿ ಪ್ರಪೋಸ್ ಮಾಡುತ್ತಾನೆ. ಅದಕ್ಕೆ ಅಮೃತ ಕೂಡ ಒಪ್ಪಿಕೊಳ್ಳುತ್ತಾಳೆ. ರೋಹನ್ ತನ್ನ ಆಫೀಸ್ಗೆ ಹೋದಾಗ ಅವನು ಅಸಿಸ್ಟೆಂಟ್ ರೋಶ್ನಿ ಅವನ ಪರ್ಸನಲ್ ರೂಮಿನಲ್ಲಿ ಅವನಿಗಿಂತ ಮೊದಲು ಹೋಗಿ ಕುಳಿತಿರುತ್ತಾಳೆ. ಅದನ್ನು ನೋಡಿ ಕೋಪಗೊಂಡ ರೋಹನ್ ಅವಳನ್ನು ಬೈದು ಹೊರಗಡೆ ಹಾಕಲು ನೋಡುತ್ತಾನೆ. ಆದರೆ ರೋಶ್ನಿ ಅವನ ಮಾತು ಕೇಳದೆ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ನೋಡುತ್ತಾಳೆ. ಆವಾಗ ರೋಹನ್, ನಾನು ಅಮೃತಳನ್ನು ಮಾತ್ರ ಪ್ರೀತಿ ಮಾಡುತ್ತೇನೆ, ನೀನು ಇಲ್ಲಿಂದ ಹೋಗು ಅಂತ ಹೇಳುತ್ತಾನೆ. ಆವಾಗ ರೋಶ್ನಿ, ಹಾಗಾದರೆ ನೀನು ಮೊದಲು ನನ್ನ ಜೊತೆ ರಾತ್ರಿ ಕಳೆದಿದ್ದು ಏನು ಅಂತ ಕೇಳ್ತಾಳೆ. ಆವಾಗ ರೋಹನ್, ನನ್ನಿಂದ ದೊಡ್ಡ ತಪ್ಪಾಗಿದೆ, ಆದರೆ ನಾನು ಅಮೃತಳನ್ನು ಮಾತ್ರ ಮದುವೆ ಆಗುತ್ತಾನೆ ಅಂತ ಹೇಳುತ್ತಾನೆ. ಈ ಕಡೆ ಅಮೃತ ತನ್ನ ಓಲ್ಡ್ ಲವರ್ ಪ್ರದೀಪ್ಗೆ ಫೋನ್ ಮಾಡಿ, ನಾನು ರೋಹನ್ನನ್ನು ಮದುವೆ ಆಗುತ್ತಿದ್ದೇನೆ, ನೀನು ನನ್ನನ್ನು ಮರೆತು ಬಿಡು ಅಂತ ಹೇಳುತ್ತಾಳೆ. ಆದರೆ ಪ್ರದೀಪ್, ನಾನಂತೂ ನಿನ್ನನ್ನು ಮರೆಯುವುದಿಲ್ಲ, ಹಾಗೇನೇ ನಿನ್ನನ್ನು ಕೂಡ ಮರೆಯಲು ಬಿಡುವುದಿಲ್ಲ ಅಂತ ಹೇಳುತ್ತಾನೆ. ಮರುದಿನ ರೋಹನ್ ಅಮೃತಗೆ ಮೀಟ್ ಆಗಿ ನನ್ನ ಹಾಗೂ ರೋಶ್ನಿ ಜೊತೆಯ ಅಫೇರ್ ಬಗ್ಗೆ ವಿಷಯ ತಿಳಿಸಿ, ನಾನು ಅವಳನ್ನು ಈಗ ಮರೆತು ಬಿಟ್ಟಿದ್ದೇನೆ, ಈಗ ನೀನೇ ಸರ್ವಸ್ವ ಅಂತ ಹೇಳಿ ನಿನ್ನ ಜೀವನದಲ್ಲಿ ಏನಾದರೂ ನಡೆದಿದ್ದರೆ ಹೇಳು ಅಂತ ಕೇಳುತ್ತಾಳೆ. ಆದರೆ ಅಮೃತ ಪ್ರದೀಪ್ ಜೊತೆ ಅನೇಕ ರಾತ್ರಿಗಳನ್ನು ಕಳೆದಿದ್ದರೂ ಕೂಡ ರೋಹನ್ನಿಂದ ಎಲ್ಲವನ್ನು ಬಚ್ಚಿಡುತ್ತಾಳೆ. ಆಮೇಲೆ ಒಂದು ವಾರಗಳ ನಂತರ ರೋಹನ್ ಹಾಗೂ ಅಮೃತಾಳ ಮದುವೆಯಾಗುತ್ತದೆ. ನಂತರ ರೋಹನ್ ಅಮೃತಾಳನ್ನು ತನ್ನೊಂದಿಗೆ ಕರೆದುಕೊಂಡು 7 ದಿನಗಳ ಹನಿಮೂನ್ ಮಾಡಲು ಹೋಗುತ್ತಾನೆ. ಆವಾಗ ಮಾಸ್ಕ್ ಹಾಕಿದಂತಹ ಒಬ್ಬ ವ್ಯಕ್ತಿ ಅವರಿಬ್ಬರನ್ನು ಕಿಡ್ನಾಪ್ ಮಾಡಿ ರೋಹನ್ನನ್ನು ಕಟ್ಟಿಹಾಕಿ ಅವನ ಎದುರಲ್ಲೇ ಅಮೃತಾಳನ್ನು ಹಾಳು ಮಾಡುತ್ತಾನೆ. ಎಲ್ಲ ಮುಗಿದ ಮೇಲೆ ಅಮೃತ ತನ್ನ ಅಪ್ಪನ ಫೋನ್ ರಿಸೀವ್ ಮಾಡುತ್ತಾಳೆ. ಅವನಿಗೆ ಏನು ಹೇಳದೆ, ಇಲ್ಲಿ ಎಲ್ಲ ಸರಿಯಾಗಿದೆ, ನಾವು 1 ವಾರದ ನಂತರ ವಾಪಸ್ ಬರುತ್ತೇವೆ ಅಂತ ಹೇಳುತ್ತಾಳೆ. ಆವಾಗ ರೋಹನ್ ಮಾವನ ಮುಂದೆ ನೀನು ಸತ್ಯವನ್ನೇಕೆ ಹೇಳಲಿಲ್ಲ ಅಂತ ಕೇಳುತ್ತಾನೆ. ಆವಾಗ ಅಮೃತ, ನೀನಂತಹ ಗಂಡಸು, ನಿನ್ನ ಇದರಲ್ಲಿಯೇ ಒಬ್ಬ ರೌಡಿ ನನ್ನ ಮೇಲೆ ಬಲಾತ್ಕಾರ ಮಾಡಿದ, ಈ ವಿಷಯ ನಾನೇನಾದರೂ ತಂದೆಗೆ ಹೇಳಿದರೆ ನಿನ್ನ ಮರ್ಯಾದೆಯೇ ಹೋಗುತ್ತಿತ್ತು, ಅದಕ್ಕಾಗಿ ನಾನೇನು ಹೇಳಲಿಲ್ಲ ಅಂತ ಹೇಳುತ್ತಾಳೆ. ಆವಾಗ ರೋಹನ್ ಅವಳ ಹತ್ತಿರ ಸಾರಿ ಕೇಳಿ ನಾನು ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಅಮೃತ, ಹಾಗೇನಾದರೂ ಆದರೆ ಆ ಘಟನೆ ನನಗೆ ಪ್ರತಿದಿನ ಮರುಕಳಿಸುತ್ತದೆ, ಆದ್ದರಿಂದ ನನಗೆ ತುಂಬ ಹಿಂಸೆ ಆಗುತ್ತದೆ, ಅದಕ್ಕಾಗಿ ನಾವು ಆ ಘಟನೆ ನಡೆದೇ ಇಲ್ಲ ಎಂಬಂತೆ ಸುಮ್ಮನೆ ಉಳಿದು ಬಿಡೋಣ ಅಂತ ಹೇಳ್ತಾಳೆ. ನಂತರ ಇಬ್ಬರು ಒಂದು ರೆಸಾರ್ಟ್ಗೆ ಹೋಗುತ್ತಾರೆ. ಆದರೆ ಅಲ್ಲಿ ಹೋದರೂ ಕೂಡ ಅಮೃತ ಅದೇ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಮೌನವಾಗುತ್ತಾಳೆ. ಆಮೇಲೆ ಇದೇ ರೀತಿ 7 ದಿನಗಳು ಕಳೆದು ಹೋಗುತ್ತದೆ. ಕೊನೆಗೆ ಅಲ್ಲಿಂದ ಹೋಗುವಾಗ ರೋಹನ್, ನಾವು ಇಲ್ಲಿಂದ ಹೋಗಿ ಆ ಘಟನೆಯನ್ನು ಮರೆತು ಹೊಸ ಜೀವನ ಪ್ರಾರಂಭ ಮಾಡೋಣ ಅಂತ ಹೇಳುತ್ತಾನೆ. ಆವಾಗ ಅಮೃತ, ನನಗಂತೂ ಅದನ್ನು ಮರೆಯಲು ಸಾಧ್ಯವಿಲ್ಲ, ನೀನು ನನ್ನನ್ನು ಸ್ವಲ್ಪ ದಿನ ನನ್ನ ತಂದೆ ಹತ್ತಿರ ಬಿಟ್ಟು ಹೋಗು ಅಂತ ಹೇಳುತ್ತಾಳೆ. ನಂತರ ರೋಹನ್ ತನ್ನ ಆಫೀಸ್ಗೆ ಹೋಗಿ ತುಂಬ ಅಪ್ಸೆಟ್ ಆಗಿ ಕುಳಿತಿರುತ್ತಾನೆ. ಅದನ್ನು ಗಮನಿಸಿದ ರೋಶಿನಿ ಅವನ ಹತ್ತಿರ ಕುಳಿತು ಅವನನ್ನು ಮುದ್ದಾಡಲು ಶುರು ಮಾಡುತ್ತಾಳೆ. ಆವಾಗ ರೋಹನ್, ನೀನು ಮಾಡುತ್ತಿರುವುದು ಸರಿಯಲ್ಲ, ನಾನು ಗಂಡನಾಗಿಯೇ ಮೊದಲೇ ಫೇಲ್ ಆಗಿದ್ದೇನೆ, ಈಗ ಇನ್ನೊಂದು ತಪ್ಪು ಮಾಡುವುದು ಬೇಡ ಅಂತ ಹೇಳುತ್ತಾನೆ. ಆವಾಗ ರೋಶಿನಿ, ನೀವಂತೂ ತಪ್ಪು ಮಾಡಲು ಸಾಧ್ಯವಿಲ್ಲ, ತಪ್ಪೆಲ್ಲ ಆ ರೋಶನಿಯದ್ದೇ ಇರಬೇಕು ಅಂತ ಹೇಳುತ್ತಾಳೆ. ಆವಾಗ ಕೋಪಗೊಂಡ ರೋಹನ್, ಇವತ್ತು ಹೇಗಾದರೂ ಮಾಡಿ ಅಮೃತಾಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಬರಬೇಕು ಅಂತ ಅಲ್ಲಿಗೆ ಹೋಗುತ್ತಾನೆ. ನಂತರ ಅಲ್ಲಿಂದ ವಾಪಸ್ ಬಂದ ರೋಹನ್ ತುಂಬ ಟೆನ್ಷನ್ ಮಾಡಿಕೊಂಡು ಡ್ರಿಂಕ್ಸ್ ಮಾಡಲು ಶುರು ಮಾಡುತ್ತಾನೆ. ಅವಾಗ ರೋಶ್ನಿ ಡ್ರಿಂಕ್ಸ್ ಬಾಟಲ್ ಕಸಿದುಕೊಂಡು ಕಾರಣ ಕೇಳುತ್ತಾಳೆ. ಆವಾಗ ರೋಹನ್, ನಾನು ಅಮೃತಾಳನ್ನು ಕರೆತರಲು ಹೋಗಿದ್ದೆ, ಆದರೆ ಅಮೃತ ಒಬ್ಬ ಬೇರೆ ಹುಡುಗನ ಜೊತೆ ಹೋಗುತ್ತಿದ್ದಳು. ಆವಾಗ ನಾನು ಅವರಿಬ್ಬರನ್ನು ಫಾಲೋ ಮಾಡಿಕೊಂಡು ಅವರು ಹೋದ ಲಾಡ್ಜ್ಗೆ ಹೋದೆ. ನಂತರ ಅವರಿಬ್ಬರು ಮಾತನಾಡುತ್ತಿರುವುದನ್ನು ರೆಕಾರ್ಡ್ ಮಾಡಿಕೊಂಡು ಬಂದಿದ್ದೇನೆ. ನಾನು ಅಮೃತಾಳನ್ನು ತುಂಬ ನಂಬಿದ್ದೆ, ಆದರೆ ಅವಳು ನನಗೆ ಮೋಸ ಮಾಡಿಬಿಟ್ಟಳು, ಇನ್ಮೇಲೆ ನನಗೆ ನೀನೇ ಸರ್ವಸ್ವ ಅಂತ ರೋಶ್ನಿಗೆ ಹೇಳಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ರೋಶಿನಿ ಒಂದು ಮೆಮೊರಿ ಕಾರ್ಡ್ ಕೊಡುತ್ತಾನೆ. ಆಮೇಲೆ ರೋಹನ್ ತನ್ನ ಮನೆಗೆ ವಾಪಸ್ ಬರುವಷ್ಟರಲ್ಲಿ ಅಮೃತ ವಾಪಸ್ ಅಲ್ಲಿಗೆ ಬಂದಿರುತ್ತಾಳೆ. ಅದನ್ನು ನೋಡಿ ರೋಹನ್, ನೀನೇಕೆ ವಾಪಸ್ ಬಂದೆ, ನನಗೆ ನಿನ್ನ ಹಾಗೂ ಪ್ರದೀಪ್ನ ಎಲ್ಲ ವಿಷಯ ಗೊತ್ತಾಗಿದೆ, ನಾನು ನಾಳೆ ನಿನ್ನ ತಂದೆಗೆ ಎಲ್ಲ ವಿಷಯ ತಿಳಿಸಿ ನಿನ್ನನ್ನು ವಾಪಸ್ ಅಲ್ಲಿಯೇ ಬಿಟ್ಟು ಬರುತ್ತೇನೆ ಅಂತ ಹೇಳುತ್ತಾನೆ. ಮರುದಿನ ಅಮೃತ ರೋಹನ್ನನ್ನು ಕನ್ವಿನ್ಸ್ ಮಾಡಲು ತುಂಬ ಪ್ರಯತ್ನಿಸುತ್ತಾಳೆ. ಆದರೆ ರೋಹನ್ ಅವಳ ಮಾತನ್ನು ಕೇಳದೆ ಹೊರಗಡೆ ಬರುತ್ತಾನೆ. ಅಷ್ಟರಲ್ಲಿ ಮಾಸ್ಕ್ ಹಾಕಿಕೊಂಡು ಬಂದಂತಹ ಪ್ರದೀಪ್ ರೋಹನ್ನನ್ನು ಶೂಟ್ ಮಾಡಿ ಅಮೃತಾಳಿಗೆ ಕಿಸ್ ಕೊಟ್ಟು ಹೋಗುತ್ತಾನೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ನಂತರ ಪೊಲೀಸರು ಅಮೃತಾಳ ಮನೆಗೆ ತನಿಖೆ ಮಾಡಲು ಬರುತ್ತಾರೆ. ನಿಮ್ಮ ಮಗಳು ಸಾಮಾನ್ಯದವಳಲ್ಲಿ ಇವಳು ಹಾಗೂ ರೋಹನ್ ಹನಿಮೂನ್ ಮಾಡಲು ಹೋಗುವ ದಿನ ಇವಳ ಮೇಲೆ ರೇಪ್ ಆಗಿದೆ, ಈ ವಿಷಯ ನೀನು ನಿನ್ನ ತಂದೆಗೆ ಹೇಳಿಲ್ಲವೇ ಅಂತ ಅಮೃತಾಳನ್ನು ಕೇಳುತ್ತಾರೆ. ಆವಾಗ ಅವಳ ತಂದೆ ಶಾಕ್ ಆಗುತ್ತದೆ. ಆವಾಗ ಅಮೃತ, ಈ ವಿಷಯ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಆವಾಗ ಪೊಲೀಸರು, ನಿನ್ನ ಮೇಲೆ ರೇಪ್ ಆಗಿಲ್ಲ, ನೀನು ಹಾಗೂ ಪ್ರದೀಪ್ ಸೇರಿ ರೋಹನ್ ಮುಂದೆ ರೇಪ್ ಆದ ನಾಟಕವಾಡಿದ್ದೀರಿ ತಾನೆ ಅಂತ ಅಮೃತಾಗೆ ಕೇಳುತ್ತಾರೆ. ಆವಾಗ ಅಮೃತ ಅದೆಲ್ಲ ಸುಳ್ಳು ಅಂತ ಹೇಳುತ್ತಾಳೆ. ನಂತರ ಪೊಲೀಸರು ರೋಶ್ನಿಯನ್ನು ಅಲ್ಲಿಗೆ ಕರೆಸಿ ರೋಹನ್ ಕೊಟ್ಟಂತಹ ಮೆಮೊರಿ ಕಾರ್ಡ್ ಪ್ಲೇ ಮಾಡಲು ಹೇಳುತ್ತಾರೆ. ಅದರಲ್ಲಿ ಅಮೃತ ಹಾಗೂ ಪ್ರದೀಪ್ನ ಪ್ರೈವೇಟ್ ವಿಡಿಯೋ ಹಾಗೂ ಅವರಿಬ್ಬರು ಮಾತನಾಡಿದ ವಿಷಯ ಇರುತ್ತದೆ. ಅದನ್ನು ನೋಡಿ ಗುರು ಹಾಗೂ ಅಮೃತ ಇಬ್ಬರಿಗೂ ಶಾಕ್ ಆಗುತ್ತದೆ. ನಂತರ ಪೊಲೀಸರು ರೋಹನ್ಗೆ ನಿನ್ನ ಹಾಗೂ ಪ್ರದೀಪ್ ವಿಷಯ ಗೊತ್ತಾಗಿ ಅವನು ನಿಮ್ಮನ್ನು ಫಾಲೋ ಮಾಡಿ ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡಿದ್ದ ಅಂತ ಅಮೃತಾಳಿಗೆ ಹೇಳುತ್ತಾರೆ. ಅದರಲ್ಲಿ ಅಮೃತ, ನಾನು ಕೇವಲ ಆಸ್ತಿಗೋಸ್ಕರ ಮಾತ್ರ ರೋಹನ್ನನ್ನು ಮದುವೆಯಾಗಿದ್ದೇನೆ, ಆದರೆ ಪ್ರೀತಿ ಮಾಡುವುದು ಮಾತ್ರ ನಿನ್ನನ್ನೇ, ಇನ್ಮೇಲೆ ರೋಹನ್ಗೆ ಟಾರ್ಚರ್ ಕೊಟ್ಟು ಅವನೇ ನನ್ನಿಂದ ಡೈವರ್ಸ್ ಪಡೆದುಕೊಳ್ಳುವ ಹಾಗೆ ಮಾಡಿ ಅವನ ಅರ್ಧ ಆಸ್ತಿಯನ್ನು ಪಡೆಯುತ್ತೇನೆ, ಆಮೇಲೆ ನಾವಿಬ್ಬರು ಸುಖವಾಗಿ ಇರಬಹುದು ಅಂತ ಪ್ರದೀಪ್ಗೆ ಹೇಳಿರುತ್ತಾಳೆ. ಈ ಮೆಮೊರಿ ಕಾರ್ಡನ್ನು ರೋಹನ್ ರೋಶ್ನಿಗೆ ಕೊಡುವಾಗ ಇದರಲ್ಲಿ ಅಮೃತಾಳ ವಿರುದ್ಧ ಸಾಕ್ಷಿ ಇದೆ, ಇದನ್ನು ತಪ್ಪದೆ ಪೊಲೀಸರಿಗೆ ಒಪ್ಪಿಸು ಅಂತ ಹೇಳಿ ಕೊಟ್ಟಿರುತ್ತಾನೆ. ನಂತರ ಪೊಲೀಸರು ನಾವೀಗಾಗಲೇ ಪ್ರದೀಪ್ನನ್ನು ಅರೆಸ್ಟ್ ಮಾಡಿದ್ದೇವೆ ಎಂದು ಅಮೃತಾಳನ್ನು ಅರೆಸ್ಟ್ ಮಾಡಿ
ಕರೆದುಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ABZY ಮೂವೀಸ್ ಚಾನೆಲ್ನಲ್ಲಿ ಅಧರ್ಮ ಪತ್ನಿ ಅನ್ನೋ ವಿಡಿಯೋ ಸರ್ಚ್ ಮಾಡಿ ನೋಡಬಹುದು.